Hello students, welcome to Toppers Tool Channel. ವಿದ್ಯಾರ್ಥಿಗಳೇ, ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಪ್ರಿಪರೇಟರಿ ಎಕ್ಸಾಮ್ ಆಗಿದೆ. ಎರಡನೇ ಪ್ರಿಪರೇಟರಿ ಎಕ್ಸಾಮ್ ಇನ್ನೆರಡು ದಿನಗಳಲ್ಲಿದೆ. ಮತ್ತೆ ಆನ್ಯುವಲ್ ಎಕ್ಸಾಮ್ ತುಂಬಾನೇ ಹತ್ರ ಬಂದಿದೆ. ವಿದ್ಯಾರ್ಥಿಗಳೇ, ಮಾಡೆಲ್ ಕ್ವಶನ್ ಪೇಪರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಆನ್ಯುವಲ್ ಎಕ್ಸಾಮ್ ಅನ್ನ ತೆಗೆದುಕೊಂಡಾಗ. ಇದರಲ್ಲಿ ಕೆಲವಾದರೂ ಪ್ರಶ್ನೆಗಳು ನಾವು ಅದರಲ್ಲಿ ಫೈನಲ್ ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಮುಖ್ಯವಾಗಿ ನಾವು ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀನಿ. ಮಾಡೆಲ್ ಕ್ವಶನ್ ಪೇಪರ್ 3 ನಲ್ಲಿರ್ತಕ್ಕಂಥ ಒಂದು ಕ್ವಶನ್ ಇದಾಗಿದೆ. ವಿದ್ಯಾರ್ಥಿಗಳೇ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x ಪ್ಲಸ್ 6 ಇಸ್ ಅ ಬೈಸೆಕ್ಟಿವ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ದೆನ್ ವಾಟ್ ಈಸ್ ಎಫ್ ಇನ್ವರ್ಸ್ ಎಕ್ಸ್ ಅಂತ ಕೇಳಿದ್ದಾರೆ. ಸೊ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಏನಂದು, ಇದು 1 1 and on 2 ಇದೆ. ಸೊ ಹಾಗಾದ್ರೆ ಎಫ್ ಇನ್ವರ್ಸ್ ಎಷ್ಟು ಅಂತ. ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ, ನೋಡಿ ನಾವು ಆಸ್ ಯೂಶುವಲ್ ಏನ್ ಬರಿತೀವಿ, y ಈಕ್ವಲ್ ಟು 2x ಪ್ಲಸ್ 6 ಅಂತ ಬರಿತೀವಿ. ಇದನ್ನ ನಾವು x ಗೆ ಸಾಲ್ವ್ ಮಾಡಬೇಕು. ಸೊ 2x ಈಕ್ವಲ್ ಟು ಎಷ್ಟಾಗುತ್ತೆ, 2x ಈಕ್ವಲ್ ಟು y ಮೈನಸ್ 6 ಆಗುತ್ತೆ. ಸೊ ಹಾಗಾದ್ರೆ x ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂದ್ರೆ, ಸೊ ಇಟ್ ಈಸ್ y ಬೈ 2 ಮೈನಸ್ 6 ಬೈ 2 ಅಂದ್ರೆ 3. ಸೊ x is y by 2 minus 3. ಹಾಗಾದ್ರೆ x ಎಷ್ಟಾಗುತ್ತೆ ಅಂತಂದ್ರೆ f ಇನ್ವರ್ಸ್ x ಕೇಳಿದ್ದಾರೆ. ಸೊ f ಇನ್ವರ್ಸ್ x is nothing but, so your f inverse of x is nothing but y ಇದ್ದಲ್ಲೆಲ್ಲ x ರಿಪ್ಲೇಸ್ ಮಾಡಿದ್ರೆ you will get this. So this is the correct answer. ಎಸ್ ವಿದ್ಯಾರ್ಥಿಗಳು, ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ ಈಸ್ ನೇರವಾದ ಪ್ರಶ್ನೆ ಇದೆ. ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೆಕ್ ಇನ್ವರ್ಸ್ ಎಕ್ಸ್. ನಮಗೆಲ್ಲ ಗೊತ್ತಿದೆ ಸೆಕ್ ಇನ್ವರ್ಸ್ ಪ್ರಿನ್ಸಿಪಲ್ ಬ್ರಾಂಚ್ ಎಷ್ಟಿರುತ್ತೆ ಅಂತಂದ್ರೆ, ಕಾಸ್ ಇನ್ವರ್ಸ್ ಎಷ್ಟಿರುತ್ತೆ ಅದರಲ್ಲಿ ಪೈ ಬೈ 2 ಅನ್ನ ಮೈನಸ್ ಮಾಡಬೇಕು. ಸೊ ನೇರವಾದ ಪ್ರಶ್ನೆ. ಸೊ ಇಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ 0 to pi ಮೈನಸ್ ಪೈ ಬೈ 2. ಸೊ ಆಲ್ 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಿಮಗೆ ಪ್ರಿನ್ಸಿಪಲ್ ಬ್ರಾಂಚ್ ಮತ್ತು ಅದರ ಡೊಮೇನ್ ಅನ್ನೋದು ಗೊತ್ತಿರಬೇಕಾಗುತ್ತೆ. ವಿದ್ಯಾರ್ಥಿಗಳು, ನೆಕ್ಸ್ಟ್ ಒನ್ ನೋಡಿ. If a matrix has 13 elements, then the total number of possible different order matrices. So 13 elements ಇದೆ. ಹಾಗಾದ್ರೆ ಎಷ್ಟು ಪಾಸಿಬಲ್ ಆರ್ಡರ್ ಮ್ಯಾಟ್ರೈಸಸ್ ಬರುತ್ತೆ ಅಂತ. ಸೊ ಓನ್ಲಿ 2 ಬರುತ್ತೆ. ಯಾಕಂದ್ರೆ 13 ಅನ್ನ ನಾವು ಫ್ಯಾಕ್ಟರೈಸ್ ಮಾಡಿ ನೋಡಿ. ಸೊ 1 into 13, 13 into 1. ಈ 13 ಅನ್ನೋದು ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ ಅಂತ ನೀವು ಲೆಕ್ಕಾಚಾರ ಮಾಡಬೇಕು. ಸೊ 1 into 13 ಮತ್ತು 13 into 1. So only 2 possible matrices order are possible. Next one ನೋಡಿ ವಿದ್ಯಾರ್ಥಿಗಳೇ, ಫೋರ್ತ್ ಒನ್ ಡಿಟರ್ಮಿನೆಂಟ್ ಮೇಲಿದೆ. ಸೊ ನೇರವಾದ ಪ್ರಶ್ನೆ, ದಿಸ್ ಡಿಟರ್ಮಿನೆಂಟ್ ಈಕ್ವಲ್ ಟು ದಿಸ್, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇಲ್ಲಿ ನೀವು ಸಾಲ್ವ್ ಮಾಡಿ. 3 into 1 3 ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 3 into 1 3 ಮೈನಸ್ 8. ಸೊ 3 3 ಕ್ಯಾನ್ಸಲ್ಸ್, x square equal to 8 ಆಗುತ್ತೆ. ಸೊ x is plus or minus under root 8. So under root 8 means it is equal to plus or minus 2 root 2. Next, the derivative of f of x equal to mod of x minus 3 at x equal to 3 ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ವೆರಿ ಇಂಪಾರ್ಟೆಂಟ್ ನೋಡಿ. ಮಾಡ್ಯುಲಸ್ ಫಂಕ್ಷನ್ಸ್ ಗ್ರಾಫ್ ನೀವು ಗೊತ್ತಿರುತ್ತೆ ಮತ್ತೆ ಅದರ ನೇಚರ್ ಗೊತ್ತಿರುತ್ತೆ. ಸೊ ವಿದ್ಯಾರ್ಥಿಗಳೇ, ಮಾಡ್ಯುಲಸ್ ಫಂಕ್ಷನ್, ಯಾವುದೇ ಮಾಡ್ಯುಲಸ್ ಫಂಕ್ಷನ್ ತಗೊಂಡ್ರು ದ್ಯಾಟ್ ಮಾಡ್ಯುಲಸ್ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್. ಅಂತಂದ್ರೆ ಅದರ ಗ್ರಾಫ್ ನಮಗೆ ಮಾಡ್ ಎಕ್ಸ್ ಗ್ರಾಫ್ ಗೊತ್ತಿದೆ. ಓಕೆ, ಸೊ ಮಾಡ್ ಎಕ್ಸ್ ಗ್ರಾಫ್ ಏನು ಬರುತ್ತೆ ಅಂತಂದ್ರೆ ಅದು ವಿ ಸೇಪ್ ಕರ್ವ್ ನಿಮ್ಗೆ ಗೊತ್ತಿದೆ. ಓಕೆ, ಸೊ ಇಲ್ಲೊಂದು ಶಾರ್ಪ್ ಎಜ್ ಆಟ್ ಒರಿಜಿನ್ ಬರುತ್ತೆ, ಆಟ್ ಒರಿಜಿನ್. ಸೊ ಯಾವ ಒಂದು ಗ್ರಾಫ್ಗೆ ಈ ತರ ಶಾರ್ಪ್ ಎಜ್ ಇರುತ್ತೆ, ದೋಸ್ ಫಂಕ್ಷನ್ಸ್ ಆರ್ ನಾಟ್ ಡಿಫರೆನ್ಷಿಯಬಲ್. ಸೊ ನಮಗಿರೋದು ಮಾಡ್ ಆಫ್ ಎಕ್ಸ್ ಮೈನಸ್ 3 ಇದೆ. ಸೊ ಮಾಡ್ ಆಫ್ ಎಕ್ಸ್ ಮೈನಸ್ 3 ಅಗೇನ್ ಅದರ ಈ ಶಾರ್ಪ್ ವರ್ಟೆಕ್ಸ್ ಅನ್ನೋದು ಆಟ್ 3 ಬರುತ್ತೆ. ಸೊ ಇದು ನಿಮ್ಗೆ ಗೊತ್ತಿರಲಿ. ಸೊ ದಿಸ್ ಈಸ್ ಮಾಡ್ ಆಫ್ ಎಕ್ಸ್ ಮೈನಸ್ 3 ಎಫ್ ಆಫ್ ಎಕ್ಸ್ ಈಕ್ವಲ್ ಟು. ಸೊ ಯಾವುದೇ ಮಾಡ್ ಫಂಕ್ಷನ್ ಕೊಟ್ಟರು ನೀವು ಕ್ಲಿಯರ್ ಆಗಿ ಹೇಳಿ ದಿಸ್ ಈಸ್ ನಾಟ್ differentiable. So mod x ಅನ್ನೋದು is not differentiable at x equal to 0. ಇದು
ಈಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ 3. ಹಾಗೇನೆ ಏನಾದರೂ ನಿಮಗೆ mod ಆಫ್ ಎಕ್ಸ್ ಮೈನಸ್ 5 ಕೊಟ್ಟರೆ ದಿಸ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 5. ಸೊ ಅದಕ್ಕೆ ವಿದ್ಯಾರ್ಥಿಗಳೇ ನಮಗಿರುವ ಪ್ರಶ್ನೆ ಏನಿದೆ ನೋಡೋಣ. mod ಆಫ್ ಎಕ್ಸ್ ಮೈನಸ್ 3 ಅಟ್ ಎಕ್ಸ್ ಈಕ್ವಲ್ ಟು 3 ಈಸ್ ಏನು ನಾಟ್ ಡಿಫರೆನ್ಷಿಯಬಲ್ ಮೀನ್ಸ್ ನಾಟ್ ಎಕ್ಸಿಸ್ಟ್ ಅಂತ ಗೊತ್ತಾಯ್ತಲ್ಲ. ಎಸ್, ಯಾವ ಪಾಯಿಂಟಲ್ಲಿ ಶಾರ್ಪ್ ಎಡ್ಜ್ ಇರುತ್ತೆ, ಶಾರ್ಪ್ ಕಾರ್ನರ್ ಇರುತ್ತೆ, ಅಲ್ಲಿ ಅದು ಡಿಫರೆನ್ಷಿಯೇಟ್ ಆಗಲ್ಲ. ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡಿ. ಸಿಕ್ಸ್ತ್ ಒನ್ ಈಸ್ y ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ದೆನ್ dy ಬೈ ಡಿ ಎಕ್ಸ್ ಕೇಳಿದ್ದಾರೆ. ಸೊ ಇದನ್ನ ವಿದ್ಯಾರ್ಥಿಗಳೇ ಸಿಂಪ್ಲೆಸ್ಟ್ ಫಾರ್ಮ್ಗೆ ತಗೊಂಡು ಬಂದು ನಾವೇನು ಮಾಡೋಣ, ಅದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡಿ ಏನು ಕೇಳಿದ್ದಾರೆ, ಇದರ dy ಬೈ ಡಿ ಎಕ್ಸ್ ಕೇಳಿದ್ದಾರೆ. ಓಕೆ, ಸೊ ಇದನ್ನ ಮೊದಲು ಸಿಂಪ್ಲೆಸ್ಟ್ ಫಾರ್ಮ್ಗೆ ತಗೊಳ್ಳೋಣ. ಸೊ ನಾವೇನಾದರೂ ಪುಟ್ ಮಾಡಿದರೆ ಪುಟ್ ಎಕ್ಸ್ ಈಕ್ವಲ್ ಟು ಸೈನ್ ಹಾಕಿದರೆ ಏನಾಗುತ್ತೆ ನೋಡಿ. ಸೊ ಹಾಗಾದರೆ ಥೀಟಾ ಎಷ್ಟಾಗುತ್ತೆ, ಥೀಟಾ ಬಿಕಮ್ಸ್ ಸೈನ್ ಇನ್ವರ್ಸ್ ಎಕ್ಸ್. ಸೊ ದೇರ್ ಫಾರ್ ವೈ ಬಿಕಮ್ಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ಥೀಟಾ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಅಂಡರ್ ರೂಟ್ ಏನಾಗುತ್ತೆ 1 ಮೈನಸ್ ಸೈನ್ ಸ್ಕ್ವೇರ್. 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಆಗುತ್ತೆ. ಎಸ್ ವಿದ್ಯಾರ್ಥಿಗಳು ನೋಡಿ, ದಿಸ್ ಇಸ್ ಥೀಟಾ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಕಾಸ್ ಥೀಟಾ. ಸೈನ್ ಇನ್ವರ್ಸ್ ಒಳಗಡೆ ಸೈನ್ ಆಗಿ ಕನ್ವರ್ಟ್ ಮಾಡೋಣ. ಸೊ ಕಾಸ್ ಅನ್ನ ಯು ಕ್ಯಾನ್ ರೈಟ್ ಆಸ್ ಸೈನ್ ಆಫ್ ಪೈ ಬೈ 2 ಮೈನಸ್ ಥೀಟಾ. ಈ ಕನ್ವರ್ಷನ್ ಗೊತ್ತಿರಬೇಕು ನಿಮಗೆ. ಎಸ್, ಏನಾಗುತ್ತೆ ನೋಡಿ, ಥೀಟಾ ಪ್ಲಸ್ ಇಟ್ಸ್ ಪೈ ಬೈ 2 ಮೈನಸ್ ಥೀಟಾ. ಸೊ ಥೀಟಾ ಥೀಟಾ ಕ್ಯಾನ್ಸಲ್ಸ್, y is pi by 2. So it is means if you differentiate it you will get derivative is 0. Yes, ಗೊತ್ತಾಯ್ತಲ್ಲ ಮಕ್ಕಳೇ. ನೆಕ್ಸ್ಟ್ ನೋಡಿ, ಏನಿದೆ ಪ್ರಶ್ನೆ. ದ ಮಿನಿಮಮ್ ವ್ಯಾಲ್ಯೂ ಆಫ್ mod x. mod x ನ ಮಿನಿಮಮ್ ವ್ಯಾಲ್ಯೂ ಕೇಳಿದ್ದಾರೆ. ಓಕೆ, ಸೊ ಅಗೇನ್ ನೋಡಿ, mod x ನಾಗಲೇ ಹೇಳಿದೆ ಮಿನಿಮಮ್ ವ್ಯಾಲ್ಯೂ ಆಫ್ mod x ಕೇಳಿದ್ದಾರೆ. ವಿದ್ಯಾರ್ಥಿಗಳೇ mod x ಗ್ರಾಫ್ ನಿಮಗೆ ಗೊತ್ತಿರಲೇಬೇಕು. ಓಕೆ, ಎಸ್, ಈ mod x ನ ಮಿನಿಮಮ್ ವ್ಯಾಲ್ಯೂ ನೋಡಿ ಇದೇ ಮಿನಿಮಮ್ ಆಗುತ್ತೆ. ಅದು 0. ಓಕೆ, mod x ವ್ಯಾಲ್ಯೂ ನೀವೇನಾಗುತ್ತೆ, x ಅನ್ನು 0 ಕೊಟ್ಟರೆ 0 ಆಗುತ್ತೆ. ಇಟ್ ಈಸ್ 0 at x equal to 0. ಇನ್ ಬೇರೆ ಏನಾದರೂ ಕೊಡಿ, ಎಕ್ಸ್ ಪಾಸಿಟಿವ್ ಕೊಡಿ, ನೆಗೆಟಿವ್ ಕೊಡಿ, ಇಟ್ಸ್ ಆಲ್ವೇಸ್ ಅ ಪಾಸಿಟಿವ್. ಓಕೆ, ಸೊ 0 ಈಸ್ ದ ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಯ್ತಲ್ಲ. ಹಿಂದಿನ ಪ್ರಿಪರೇಟರಿ ಕೇಳಿದ್ರು ಎಫ್ ಆಫ್ ಎಕ್ಸ್ ಈಕ್ವಲ್ ಟು mod ಆಫ್ ಎಕ್ಸ್ ಪ್ಲಸ್ 3 ಏನೋ 4 ಕೊಟ್ಟಿದ್ರು. ಮಿನಿಮಮ್ ವ್ಯಾಲ್ಯೂ ಇಸ್, ಇದಂತೂ ಇದ್ರ ಮಿನಿಮಮ್ ವ್ಯಾಲ್ಯೂ ಎಷ್ಟಾಗುತ್ತೆ, 0 ಆಗುತ್ತೆ. ಸೊ ಉಳಿಯೋಷ್ಟು 4. ಸೊ 4 ಈಸ್ ದ ಮಿನಿಮಮ್ ವ್ಯಾಲ್ಯೂ. ಅವಾಗ ಅದು ಗ್ರಾಫ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಹೀಗೆ ಬರುತ್ತೆ ಇದು ಗ್ರಾಫ್. ಓಕೆ, ಇದು 4, ಇದು 4 ಪ್ಲಸ್ mod x ಅಂದರೆ ಎಕ್ಸ್ ಆಕ್ಸಿಸ್ ದಿಂದ 4 ಯೂನಿಟ್ಸ್ ಅಪ್ ಇರುತ್ತೆ, ಅದರ ಶಾರ್ಪ್ ವರ್ಟೆಕ್ಸ್. ಅರ್ಥ ಆಯ್ತಲ್ಲ. ಎಸ್, ನೋಡಿ, ಹಾಗಾದ್ರೆ ಇದರ ಮಿನಿಮಮ್ ವ್ಯಾಲ್ಯೂ ಇಸ್ 0.
ಮಾಡ್ಯುಲಸ್ ಫಂಕ್ಷನ್ ಈ ಥರ ಪಾಸಿಟಿವ್ ಮಾಡ್ಯುಲಸ್ ಫಂಕ್ಷನ್ ಬಂದರೆ ಅದಕ್ಕೆ ಮ್ಯಾಕ್ಸಿಮಮ್ ಇರಲ್ಲ, ಇಟ್ ವಿಲ್ ಹ್ಯಾವ್ ಓನ್ಲಿ ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಯ್ತಲ್ಲ? ಎಸ್. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ದ ರೇಟ್ ಆಫ್ ಚೇಂಜ್ ಆಫ್ area of the circle with respect to its radius r when r equal to 4 centimeter is rate of change of area of the circle with respect to its radius ಕೇಳಿದ್ದಾರೆ. when radius is 4 centimeter. so area of the circle ಅಂತ ಬಂದಾಗ ನಿಮಗೆ ಗೊತ್ತಿರಬೇಕು a equal to that is pi r square. so area of circle is given by pi r square. ಸೊ ಹಾಗಾದರೆ a ಈಕ್ವಲ್ ಟು pi r ಸ್ಕ್ವೇರ್ ಆದರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಕೇಳಿದರೆ. ಸೊ ಡಿ ಎ ಬೈ ಡಿ ಆರ್ ಎಷ್ಟಾಗುತ್ತೆ? ಪೈ ಇಸ್ ಅ ಕಾನ್ಸ್ಟಂಟ್, ಡೆರಿವಿಟಿವ್ ಆಫ್ ಆರ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಆರ್ ಇಸ್ 2r. ಸೊ ವೆನ್ ರೇಡಿಯಸ್ ಎಷ್ಟು ಕೇಳಿದರೆ? ವೆನ್ ರೇಡಿಯಸ್ ಇಸ್ 4 ಅಂತ ಕೇಳಿದ್ದಾರೆ. ಓಕೆ, ಸೊ ಪುಟ್ ಆರ್ ಈಕ್ವಲ್ ಟು 4. ಆರ್ ಈಕ್ವಲ್ ಟು 4 ಹಾಕಿದ್ರೆ ಏನಾಗುತ್ತೆ? ಇಟ್ ಈಸ್ 2 ಪೈ ಇಂಟು 4 ಅಂದರೆ 8 ಪೈ ಆಗುತ್ತೆ. ಎಸ್. ಸೊ ಹಾಗಾದರೆ ಆನ್ಸರ್ ಈಸ್ 8. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅವರೇ ಪೈ ಕೊಟ್ಟಿದ್ದಾರೆ, 8 ಪೈ ಸೆಂಟಿಮೀಟರ್ ಸ್ಕ್ವೇರ್. ಸೊ ನೀವು 8 ಅಷ್ಟೇ ಸೇರಿಸ್ಬೇಕಾಗಿರೋದು, ಕನ್ಫ್ಯೂಸ್ ಮಾಡ್ಕೊಂಬೇಡಿ, ಆಲ್ರೆಡಿ ಅವ್ರು ಪೈ ಸೇರಿಸ್ಕೊಟ್ಟಿದ್ದಾರೆ. ಎಸ್. ನೆಕ್ಸ್ಟ್ ನೋಡಿ, ಇಂಟಿಗ್ರಲ್ ಮೇಲಿದೆ, ಇಂಟಿಗ್ರಲ್ ಆಫ್, ಅದನ್ನು ನೆಕ್ಸ್ಟ್ ಪೇಜ್ ತಗೊಳ್ತೀನಿ. ಎಸ್, ಇದರಲ್ಲಿ ಇಂಟಿಗ್ರಲ್ ಕೇಳಿದ್ದಾರೆ, ಇಂಟಿಗ್ರಲ್ ಆಫ್ 1 ಮೈನಸ್ ಎಕ್ಸ್ ಬೈ ರೂಟ್ ಎಕ್ಸ್ ಡಿ ಎಕ್ಸ್ ಎಷ್ಟು ಕೇಳಿದ್ದಾರೆ. ವೆರಿ ಸಿಂಪಲ್. ಇದನ್ನು ಸೆಪರೇಟ್ ಮಾಡಿಕೊಂಡ್ರೆ ಇಟ್ಸ್ 1 ಬೈ ರೂಟ್ ಎಕ್ಸ್ ಮೈನಸ್ ಎಕ್ಸ್ ಬೈ ರೂಟ್ ಎಕ್ಸ್. ಎಸ್, ವಿಚ್ ಈಕ್ವಲ್ಸ್ 1 ಬೈ ರೂಟ್ ಎಕ್ಸ್. ಇದರ ಇಂಟಿಗ್ರಲ್ 2 ರೂಟ್ ಎಕ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ ಅಥವಾ ಅದನ್ನ ಮೇಲೆ ತಗೊಂಡು ಮಾಡ್ಬೋದು, ಬೇಡ ಸ್ಟ್ಯಾಂಡರ್ಡ್ ಆಗಿ ನೆನ್ಪಿಟ್ಕೊಳ್ಳಿ. ಎಕ್ಸ್ ಬೈ ರೂಟ್ ಎಕ್ಸ್ ಅಂದರೆ ಇದು ರೂಟ್ ಎಕ್ಸ್, ಯಾಕಂದರೆ ಎಕ್ಸ್ ಅಂದರೆ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಇರುತ್ತೆ. ಸೊ 1 ರೂಟ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಎಕ್ಸ್ ಮೀನ್ಸ್ ಇಟ್ಸ್ ಆ್ಯಕ್ಚುಲಿ ರೂಟ್ ಎಕ್ಸ್ ಸ್ಕ್ವೇರ್ ಅಂತ. ಸೊ ಅದಕ್ಕೆ ರೂಟ್ ಎಕ್ಸ್ ಸ್ಕ್ವೇರ್ ಬೈ ರೂಟ್ ಎಕ್ಸ್ ಇಸ್ 1 ರೂಟ್ ಎಕ್ಸ್, ಕ್ಯಾನ್ಸಲ್ ಆಗಿ 1 ರೂಟ್ ಎಕ್ಸ್ ಉಳಿಯುತ್ತೆ. ಸೊ ಇದನ್ನು ನೀವು ಗೊತ್ತಾಗಲಿಲ್ಲ ಅಂದರೆ ಇದನ್ನು ಎಕ್ಸ್ ಪವರ್ ಮೈನಸ್ ಹಾಫ್ ಅಂತ ಬರೀರಿ, ಇದು ಎಕ್ಸ್ ಪವರ್ ಹಾಫ್. ಎಸ್. ಹಾಗಾದರೆ ಇದರ ಇಂಟಿಗ್ರಲ್ ಎಷ್ಟಾಗುತ್ತೆ? ಪವರಲ್ಲಿ ಒಂದೊಂದು ಆ್ಯಡ್ ಮಾಡಿ ಅಷ್ಟರಿಂದ ಡಿವೈಡ್ ಮಾಡಿ. 1/2 ಪ್ಲಸ್ 1 by that's minus 1/2 plus 1 minus x power half plus 1 by half plus 1. So you will get x power 1 minus half is half. So ಇಲ್ಲಿ half ಬರುತ್ತೆ. ಇದು x power 3/2 ಆಗುತ್ತೆ by 3/2. So 2 ರೂಟ್ ಎಕ್ಸ್ ಆಗುತ್ತೆ, 2 ಮೇಲೆ ಹೋಗುತ್ತೆ, x ಪವರ್ ಹಾಫ್ ಮೀನ್ಸ್ ರೂಟ್ ಎಕ್ಸ್ ಮೈನಸ್ ಇದು 2/3 x ಟು ದ ಪವರ್ 3/2 ಪ್ಲಸ್ c is a common for any indefinite integral. ಎಸ್, ಹಾಗಾದರೆ 2 ರೂಟ್ ಎಕ್ಸ್ ಮೈನಸ್ 2/3, 2 root x minus 2/3 x to the power 3/2. Yes.
Option B is the correct one. Next one, 10th one. Yes, 10th one. Let me zoom it first. Yes, ವಿದ್ಯಾರ್ಥಿಗಳೇ, ವೆರಿ ಸಿಂಪಲ್ ಕ್ವಶನ್, ನೇರವಾದಂಥ ಪ್ರಶ್ನೆ, ಟೆಕ್ಸ್ಟ್ ಬುಕ್ ಇಂದನೇ ಇದೆ. ಇಂಟಿಗ್ರಲ್ 0 to pi sin square x by 2 minus cos square x by 2. ಸೊ ಇದೇನಾಗತ್ತೆ ಅಂತಂದ್ರೆ ವಿದ್ಯಾರ್ಥಿಗಳೇ, 0 to pi ನಮಗೆ ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ 2x ಆಗುತ್ತೆ. ಓಕೆ, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್. ಸೊ ಇಲ್ಲಿ ನಾನು ಇದನ್ನು ನೆಕ್ಸ್ಟ್ ಪೇಜ್ ತಗೊಳ್ತೀನಿ ಈ ಕ್ವಶನ್ ಅನ್ನು. ಸೊ ಟು ಎಕ್ಸ್ಪ್ಲೇನ್ ಯು ಇನ್ ಬೆಟರ್ ವೇ, ಎಸ್, ಎಸ್ ವಿದ್ಯಾರ್ಥಿಗಳು ನೋಡಿ, ಇಲ್ಲಿ ಇದನ್ನು ನಾನು ಹೀಗೆ ಬರಿತೀನಿ. ಮೈನಸ್ ಕಾಮನ್ ತಕ್ಕೊಂಡು ನೇರವಾಗಿ ಬರಿಬೋದು. ಬೈ ಪ್ರಾಕ್ಟೀಸ್ ಯು ವಿಲ್ ಗೆಟ್ ದಿಸ್. ಇಟ್ಸ್ ಅ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 dx. ಫಸ್ಟ್ ಪೊಸಿಷನಲ್ಲಿ ಪ್ರೂವ್ ಮಾಡಿದಾರ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಇಟ್ ಈಸ್ ಕಾಸ್ 2x. ಬಟ್ ಇಲ್ಲಿ ಹಾಫ್ ಆಂಗಲ್ ಇರೋದ್ರಿಂದ ಇಟ್ ಈಸ್ ಕಾಸ್ ಎಕ್ಸ್. ನೆನಪಿರಲಿ, ಮೈನಸ್ ಇಂಟಿಗ್ರಲ್ ಆಫ್ ಕಾಸ್ ಈಸ್ ಸೈನ್ ಎಕ್ಸ್. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಾಸ್ ಎಕ್ಸ್ ಡೆರಿವೇಟಿವ್ ಬರೀತಾರೆ, ಸಾಕಷ್ಟು ಜನ ಮೈನಸ್ ಸೈನ್ ಎಕ್ಸ್ ಅಂತ ಬರೀತಾರೆ. ಹಿಯರ್ ವಿ ಆರ್ ಕನ್ಸರ್ನ್ಡ್ ವಿತ್ ಇಂಟಿಗ್ರಲ್. ಸೊ 0 to pi ಮೈನಸ್, ಓಕೆ, ಸೈನ್ ಪೈ ಮೈನಸ್ ಸೈನ್ 0. ಸೊ ಸೈನ್ ಪೈ ಅಂದ್ರೂ 0 ಆಗುತ್ತೆ, ಸೈನ್ 0 ಅಂದರೆ 0 ಆಗುತ್ತೆ. ಆನ್ಸರ್ ಈಸ್ 0. ಸೊ ವಿದ್ಯಾರ್ಥಿಗಳೇ, ಆನ್ಸರ್ ಈಸ್ 0. ನೆಕ್ಸ್ಟ್ ನೋಡಿ, ಎಸ್, in vector addition which of the following is not true? Very important today, not true. ಯಾವುದು ಇದರಲ್ಲಿ ಟ್ರೂ ಅಲ್ಲ ಅಂತ ಕೇಳಿದ್ದಾರೆ. ಸೊ ಎ ಬಿ ಬಿ ಸಿ ಸಿ ಎ ವೆಕ್ಟರ್ಸ್ಗಳನ್ನ ನೋಡೋಣ ಇಲ್ಲಿ. ಓಕೆ, ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿತ್. ಓಕೆ, ಸಪೋಸ್ ಒಂದು ಟ್ರ್ಯಾಂಗಲ್ ಹಾಕೋಣ. ಓಕೆ, ಸೊ ನಮಗೆ ಟ್ರ್ಯಾಂಗಲ್ನ ಸಪೋಸ್ ಇದು ಎ, ಇದು ಬಿ, ಇದು ಸಿ. ಸೊ ಇದು ವೆಕ್ಟರ್ ತಗೊಂಡ್ರೆ ವೆಕ್ಟರ್ ಎ ಬಿ, ಇದು ವೆಕ್ಟರ್ ಬಿ ಸಿ. ಸೊ ಇದು ಮೊದಲನೇ ವೆಕ್ಟರ್, ಇದು ಎರಡನೇ ವೆಕ್ಟರ್. ಇವುಗಳನ್ನು ಆ್ಯಡ್ ಮಾಡಬೇಕಾದ್ರೆ ವೆಕ್ಟರ್ನ ಯಾವಾಗ ಆ್ಯಡ್ ಮಾಡ್ತಾರೆ? ಹೆಡ್ ಆಫ್ ಒನ್ ವೆಕ್ಟರ್, ಫಸ್ಟ್ ವೆಕ್ಟರ್ ಮಸ್ಟ್ ಬಿ ದ ಟೇಲ್ ಆಫ್ ಸೆಕೆಂಡ್ ವೆಕ್ಟರ್. ಸೊ ಇಲ್ಲಿ ವೆಕ್ಟರ್ ಎ ಬಿ ನೆಕ್ಸ್ಟ್ ವೆಕ್ಟರ್ ಆ್ಯಡ್ ಮಾಡಬೇಕಾದ್ರೆ ಇದಕ್ಕೆ ಅದು ಬಿ ಇಂದಾನೇ ಶುರು ಆಗಿರಬೇಕು. ವೆಕ್ಟರ್ ಬಿ ಸಿ ಅದು ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ಹೇಳಿದ್ರೆ that is equal to vector AC. Okay, so this is the correct. ಸೊ ಆದರೆ ಅಲ್ಲಿ ಕೊಟ್ಟಿರೋದೇನಿದೆ ನೋಡಿ, ಈಗ ಈಕ್ವಲ್ ಟು ಅಂತ ಯಾವುದಿಲ್ಲ. ರೈಟ್ ಹ್ಯಾಂಡ್ ಸೈಡ್ಗೆ ನಿಮಗೆ 0 ವೆಕ್ಟರ್ ಇದೆ. ಅದಕ್ಕೆ ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಆ ಎ ಸಿಯನ್ನು ಈ ಕಡೆ ತಗೊಳ್ಬೋದು. ಸೊ ಎ ಸಿಯನ್ನು ಈ ಕಡೆ ತಗೊಂಡಾಗ ಏನಾಗುತ್ತೆ? ಮೈನಸ್ ವೆಕ್ಟರ್ ಎ ಸಿ ಈಕ್ವಲ್ಸ್ ಟು ಎಲ್ಲ ವೆಕ್ಟರ್ 0 ವೆಕ್ಟರ್ ಆಗುತ್ತೆ. ಸಮ್ ಆಫ್ ವೆಕ್ಟರ್ಸ್ ಇಸ್ ಅಗೇನ್ ಎ ವೆಕ್ಟರ್, ಸೊ ಇಟ್ ಇಸ್ 0 ವೆಕ್ಟರ್. ಸೊ ಇದು ಒಂದು ಬರಿಬೋದು. ಇಲ್ಲಾಂದ್ರೆ ಇದನ್ನು ನಾವು ಈಗಲೂ ಬರಿಬೋದು. ಎ ಬಿ ಪ್ಲಸ್
ಬಿ ಸಿ, ಈ ಮೈನಸ್ ಎ ಸಿ ಅನ್ನು ನಾವು ಈಗಲೂ ಬರಿಬೋದು, ಪ್ಲಸ್ ಸಿ ಎ ಅಂತಾನು ಬರಿಬೋದು. ದಿಸ್ ಇಸ್ ಆಲ್ಸೋ ರೈಟ್. ಓಕೆ, ಸೊ ಹಾಗಾದ್ರೆ ನೋಡೋಣ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ನಮ್ದೇನಿತ್ತು, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಇದೆ ಕರೆಕ್ಟ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ರೈಟ್ ಒನ್. ಎ ಬಿ ಪ್ಲಸ್ ಬಿ ಸಿ ಮೈನಸ್ ಎ ಸಿ ಇಸ್ ಆಲ್ಸೋ ಕರೆಕ್ಟ್ ಒನ್. ಇದು ರಾಂಗ್. ಇಲ್ಲಿ ಏನು ಬರಬೇಕಿತ್ತು, ಪ್ಲಸ್ ಎ ಸಿ ಬರಬೇಕಿತ್ತು, ಅದು ಇಲ್ಲಿದೆ. ಸೊ ದಿಸ್ ಈಸ್ ದಿ ಇನ್ಕರೆಕ್ಟ್ ಒನ್. ಸೊ ಆಪ್ಷನ್ ಸಿ ಈಸ್ ದಿ ಆನ್ಸರ್ ಫಾರ್ 11th ಒನ್. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಓಕೆ, ಈ ಥರ ಎರಡು ಸ್ಟೇಟ್ಮೆಂಟ್ ಕೊಡ್ತಾರೆ, ಅಸರ್ಟನ್ ಆ್ಯಂಡ್ ರೀಸನ್ ಅಂತ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಟೂ ವೆಕ್ಟರ್ಸ್ ಎ ಆ್ಯಂಡ್ ಬಿ ಆರ್ ಕೋಲಿನಿಯರ್. ಎ ಆ್ಯಂಡ್ ಬಿ ಆರ್ ಕೋಲಿನಿಯರ್ ಅಂದರೆ ಅವು ಒಂದಕ್ಕೊಂದು ಒನ್ ವೆಕ್ಟರ್ ಇಸ್ ಅ ಮಲ್ಟಿಪಲ್ ಆಫ್ ಅನದರ್ ವೆಕ್ಟರ್ ಇರಲೇಬೇಕು. ಅಂದರೆ ಇಲ್ಲಿ ನೋಡಿ, ಸೊ ಕೋಲಿನಿಯರ್ ಅಂದರೆ ವೆಕ್ಟರ್ ಎ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಲ್ಯಾಂಬ್ಡಾ ಟೈಮ್ಸ್ ವೆಕ್ಟರ್ ಬಿ, ಅಥವಾ ವೆಕ್ಟರ್ ಬಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಲ್ಯಾಂಬ್ಡಾ ಟೈಮ್ಸ್ ವೆಕ್ಟರ್ ಎ. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಎಸ್, ಇಲ್ಲಿ ವೆಕ್ಟರ್ ಬಿ ಅನ್ನ ಇದು ಮೊದಲು ಸ್ಟೇಟ್ಮೆಂಟ್ ಟ್ರೂ ಇದೆ, ಹೆಂಗ್ ನೋಡೋಣ. ಬಿ ಈಕ್ವಲ್ ಟು -6 ಇದೆ ಅಲ್ಲ, -6 3 -6 ಇದೆ. ಅಲ್ಲಿ -3 ಕಾಮನ್ ತಕ್ಕೊಂಡ್ರೆ ಏನು ಉಳಿತೆ, ಇಟ್ಸ್ ಅ 2i - j ಪ್ಲಸ್ 2k ಬರುತ್ತೆ. ಸೊ ದಟ್ ಈಸ್ -3 ಟೈಮ್ಸ್ ವೆಕ್ಟರ್ ಎ. ಎಸ್, ಬಿ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ವೆಕ್ಟರ್ ಎ. ಓಕೆ, ವೆಕ್ಟರ್ ಎ ಏನಿದೆ ನೋಡಿ ಇಲ್ಲಿ. ಸೊ ಹಾಗಾದರೆ this statement is true. Next, if two vectors a and b are collinear, then nagle helide one vector can be expressed as multiple of other vector. Yes, so both the statements are true here. So a is true and b is also true. So vidyarthigale, next one 13th one nodi. A line makes angle pi by 2, 3 pi by 4, pi by 4 with x, y, z axis respectively. Then its direction cosines. So ವಿದ್ಯಾರ್ಥಿಗಳೇ, ಇದು ಒನ್ ಆಫ್ ದಿ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ. ಆಂಗಲ್ ಏನಿದೆ ಅಂತ ಹೇಳಿದ್ರೆ, a line makes angle pi by 2, 3 pi by 4 ಅಂದ್ರೆ 135 ಡಿಗ್ರಿ, ಆಮೇಲೆ ಇನ್ನೊಂದು pi by 4. ಅಲ್ಫಾ ಬೀಟಾ ಗಾಮಾ ಇದ್ದಂಗೆ, ಇದು ಅಲ್ಫಾ, ಇದು ಬೀಟಾ, ಇದು ಗಾಮಾ. ಸೊ ಇವುಗಳ ಕಾಸ್ ಆಫ್ ಆಂಗಲ್ಸ್. ಸೊ ಕಾಸ್ ಪೈ ಬೈ 2, ಕಾಸ್ ಪೈ ಬೈ 2 ನಮ್ಗೆ ಗೊತ್ತಿದೆ 0. ಕಾಸ್ 3 ಪೈ ಬೈ 4 ನೆನ್ಪಿಟ್ಕೊಳ್ಳಿ, ಕಾಸ್ 135 ಅಥವಾ ಕಾಸ್ 3 ಪೈ ಬೈ 4 ಬಂದ್ರೆ ಇಟ್ಸ್ ಅ -1/√2 ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆ, ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಮತ್ತೆ ಅಲೈಡ್ ಆಂಗಲ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು. ಕಾಸ್ ಪೈ ಬೈ 4 ಸ್ಟ್ಯಾಂಡರ್ಡ್, ಕಾಸ್ 45 ಡಿಗ್ರೀಸ್ 1/√2. ಸೊ ನಿಮಗೆ 3 ಪೈ ಬೈ 4 ಅಂತ ಕೊಡ್ತಾರೆ, ಇದರ ಬದಲಿಗೆ 135 ಡಿಗ್ರಿ ಅಂತ ಕೊಡ್ತಾರೆ. ಸೊ ಕಾಸ್ ಆಫ್ ದಿಸ್ ಈಸ್, ಕಾಸ್ ಆಫ್ 135 ಡಿಗ್ರಿ ಈಸ್ -1/√2. ಸೊ 0 -1/√2 √2. ಸೊ ವಿದ್ಯಾರ್ಥಿಗಳೇ, 0 -1/√2 1/√2. ಸೊ ಆನ್ಸರ್ ಎ ಇಸ್ ದಿ ಕರೆಕ್ಟ್ ಒನ್. Next one 14th one nodi. The probability of solving a specific problem independently by a and b are 1/2 and 1/3. ವಿದ್ಯಾರ್ಥಿಗಳು ಗಮನಿಸಿ, the probability of solving the problem by the students a and b is 1/2 and 1/3. ಅಂದ್ರೆ ಒಂದು ಎರಡು ಪ್ರಾಬ್ಲಮ್ ಕೊಟ್ರೆ ಎ ಅದನ್ನ ಸಾಲ್ವ್ ಮಾಡುವ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತಂದ್ರೆ 1
2 ಕೊಟ್ಟಾಗ 1 ಸಾಲ್ವ್ ಮಾಡ್ತಾನೆ. ಬಿದು ಪ್ರೊಬ್ಯಾಬಿಲಿಟಿ ಎಷ್ಟಿದೆ 3 ಕೊಟ್ಟರೆ ಅವನು 1 ಸಾಲ್ವ್ ಮಾಡ್ತಾನೆ. ಈಗೇನಿದೆ ಅಂದರೆ ಇಫ್ ಬೋತ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್, ಸೊ ಒಂದು ಪ್ರಾಬ್ಲಮ್ ಅನ್ನು ಅಸೈನ್ ಮಾಡ್ತಾರೆ ಟೀಚರು ಇಬ್ಬರಿಗೆ. ಓಕೆ, ಇಫ್ ಬೋತ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ದೆನ್ ದ ಪ್ರೊಬ್ಯಾಬಿಲಿಟಿ ದಟ್ ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ದ ಪ್ರಾಬ್ಲಮ್. ಆ ಪ್ರಾಬ್ಲಮ್ನ ಅಸೈನ್ ಮಾಡಿದಾಗ ಎಕ್ಸಾಕ್ಟ್ಲಿ 1 ಸಾಲ್ವ್ ಮಾಡಬೇಕು, ಎ ಸಾಲ್ವ್ ಮಾಡಬೇಕು, ಇಲ್ಲಾಂದರೆ ಬಿ ಸಾಲ್ವ್ ಮಾಡಬೇಕು. ಅಂದರೆ ಎ ಸಾಲ್ವ್ ಮಾಡುವಾಗ ಬಿ ಸಾಲ್ವ್ ಮಾಡಿರಬಾರ್ದು, ಬಿ ಸಾಲ್ವ್ ಮಾಡಿದಾಗ ಎ ಸಾಲ್ವ್ ಮಾಡಿರಬಾರ್ದು. ಸೊ ಅದರ ಪ್ರೊಬ್ಯಾಬಿಲಿಟಿ ಕೇಳಿದ್ದಾರೆ. ಒನ್ ಆಫ್ ದ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ವಿದ್ಯಾರ್ಥಿಗಳೇ ನೋಡಿ, ನಾನು ಪಿ ಆಫ್ ಎ ಅಂದರೆ ಅರ್ಥ ಮಾಡ್ಕೊಳ್ಳಿ, ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ ದ ಸ್ಟೂಡೆಂಟ್ ಎ ಅಂತ. ಪಿ ಆಫ್ ಎ ಡ್ಯಾಶ್ ಅಂತಂದ್ರೆ ನಾಟ್ ಸಾಲ್ವಿಂಗ್ ಅಂತ, ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಸಾಲ್ವಿಂಗ್ ದ ಬೈ ದ ಸ್ಟೂಡೆಂಟ್ ಎ ಅಂತ. ಇಟ್ಸ್ ಅ 1 ಮೈನಸ್ ಪಿ ಆಫ್ ಎ ಅಂದರೆ 1/2, 1 ಮೈನಸ್ 1/2 ವಿಚ್ ಇಸ್ 1/2. ಪಿ ಆಫ್ ಬಿ ಅಂತ ಹೇಳಿದ್ರೆ ಇಟ್ ಈಸ್ ಗಿವನ್ ದಟ್ 1/3, ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ ದ ಸ್ಟೂಡೆಂಟ್ ಬಿ ಇಸ್ 1/3. ಹಾಗಾದರೆ ನಾಟ್ ಸಾಲ್ವಿಂಗ್ ಪಿ ಆಫ್ ಬಿ ಡ್ಯಾಶ್, ಪಿ ಆಫ್ ಬಿ ಡ್ಯಾಶ್ ಎಷ್ಟು ಅಂತ ಹೇಳಿದ್ರೆ 1 ಮೈನಸ್ ಪಿ ಆಫ್ ಬಿ, ಸೊ ದಟ್ ಈಸ್ 1 ಮೈನಸ್ 1/3 ವಿಚ್ ಇಸ್ 2/3. ಎಸ್, ಈಗ ಕೇಳಿರೋದು ಏನಂತಂದ್ರೆ ವಿದ್ಯಾರ್ಥಿಗಳೇ, ಪ್ರೊಬ್ಯಾಬಿಲಿಟಿ ದಟ್ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಎಕ್ಸಾಕ್ಟ್ಲಿ 1. ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಎಕ್ಸಾಕ್ಟ್ಲಿ 1 ಅಂತ. ಹಾಗಾದ್ರೆ ಏನಿದ್ರ ಅರ್ಥ ಅಂದ್ರೆ ಪಿ ಆಫ್ ಎ ಬಟ್ ನಾಟ್ ಬಿ, ಆರ್ ಅಂದ್ರೆ ಪ್ಲಸ್ ಪಿ ಆಫ್ ಎ ಡ್ಯಾಶ್ ಬಿ. ಅಂದ್ರೆ ಎ ಸಾಲ್ವ್ ಮಾಡುವಾಗ ಬಿ ಸಾಲ್ವ್ ಮಾಡಿರಲ್ಲ, ಮತ್ತೆ ಬಿ ಸಾಲ್ವ್ ಮಾಡುವಾಗ ಎ ಸಾಲ್ವ್ ಮಾಡಿರಲ್ಲ, ಇವೆರಡರ ಎಡಿಷನ್ ಮಾಡಬೇಕು. ಸೊ ಬೈ ದ ಮಲ್ಟಿಪ್ಲಿಕೇಶನ್ ಥಿಯರಮ್ ಇದೇನಾಗುತ್ತೆ, ಪಿ ಎ ಇಂಟು ಪಿ ಬಿ ಡ್ಯಾಶ್, ಬಿಕಾಸ್ ದೇ ಆರ್ ಇಂಡಿಪೆಂಡೆಂಟ್ ಎ ಅಂಡ್ ಬಿ, so as a dash and b dash. So p of a dash into p of b. Yes, p of a is 1/2, p of b dash is 2/3, p of a dash is 1/2, p of b is 1/3. Yes, LCM is 6, so it is 2 plus 1, so 3/6 which is 1/2. Yes, so answer is 1/2. So this is the correct one. Fifth one, p of e is 0.6, p of f is 0.3, p of e intersection f is 0.2. ಹಾಗಾದ್ರೆ p of e bar f ಕೇಳಿದ್ದಾರೆ ವಿದ್ಯಾರ್ಥಿಗಳೇ. Let me zoom it. Yes, ನೇರವಾದ ಫಾರ್ಮುಲಾ ಇದೆ ನಿಮಗೆ. ಏನು ಫಾರ್ಮುಲಾ ಇದೆ? ಇಟ್ ಈಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬೈ ಪಿ ಆಫ್ ಇ. ಎಸ್, ಪಿ ಆಫ್ ಇಂಟರ್ಸೆಕ್ಷನ್ 0.2 ಇದೆ, ಪಿ ಆಫ್ ಇ ಅನ್ನೋದು 0.6 ಐ ಸಪೋಸ್. ಎಸ್, 0.6 ಇದೆ. ಓಕೆ, ಡಿಜಿಟ್ ಅನ್ನು ಶಿಫ್ಟ್ ಮಾಡಿ 2/6 ಆಗುತ್ತೆ. 2/6 ಈಸ್ 1/3. ಸೊ ಆನ್ಸರ್ ಸಿ ಇಸ್ ದಿ ಕರೆಕ್ಟ್ ಒನ್. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ನೀವು ಥರೋ ಆಗಿ ಸ್ಟಡಿ ಮಾಡಿದರೆ ಈ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ವಿದಿನ್ ಒಂದು 20 ಮಿನಿಟ್ಸಲ್ಲಿ 15 ಕ್ವಶನ್ಸನ್ನು ಅಟೆಂಪ್ಟ್ ಮಾಡ್ಬೋದು. ವಿದ್ಯಾರ್ಥಿಗಳೇ, ಮುಂದಿನ ಸೆಷನಲ್ಲಿ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರಲ್ಲಿರ್ತಕ್ಕಂಥ MCQs ಅನ್ನು ಸಾಲ್ವ್ ಮಾಡೋಣ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್.